ಇನ್ನು ಪ್ರಜ್ವಲ್ ಬರೋ ವಿಮಾನವನ್ನ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಪ್ರಜ್ವಲ್ ರೇವಣ್ಣ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂತೆ ಅರೆಸ್ಟ್ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಪ್ರಜ್ವಲ್ ಏರ್ಪೋರ್ಟ್ ನಲ್ಲಿ ಇಳಿತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. 12:05 ಜರ್ಮನಿಯಿಂದ ಫ್ಲೈಟ್ ಹೊರಡುತ್ತೆ. ಫ್ಲೈಟ್ ಹತ್ತದ್ರ ಅನ್ನೋದ್ರಿಂದ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳುತ್ತೆ ಎಸ್ಐಟಿ ಟೀಮ್. ಅಲ್ಲಿ ಫ್ಲೈಟ್ ಅನ್ನ ಹತ್ತಿದ್ರ ಪ್ರಜ್ವಲ್ ಅಂತ, ಒಂದ್ ವೇಳೆ ಹತ್ತಿದ್ರೆ ಇಲ್ಲಿ ಬಂದು ಇಳಿತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯೋದು ಹೇಗೆ ಅನ್ನೋದರ ಬಗ್ಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿರೋದ್ರಿಂದ ಏರ್ಪೋರ್ಟ್ ನಲ್ಲೇ ಅರೆಸ್ಟ್ ಆಗೋದು ಪಕ್ಕ. ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ ರನ್ನ ಅಧಿಕಾರಿಗಳು ಬಂಧಿಸಲಿದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳೇ ಪ್ರಜ್ವಲ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಏರ್ಪೋರ್ಟ್ ಅಧಿಕಾರಿಗಳೇ ಅವರನ್ನ ಅರೆಸ್ಟ್ ಮಾಡಿ ನಂತರ ಎಸ್ಐಟಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ಎಸ್ಐಟಿ ಈಗಾಗಲೇ ಅಧಿಕಾರಿಗಳನ್ನ ನಿಯೋಜಿಸಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಎಸ್ಐಟಿಯ ಒಂದು ಟೀಮ್ ಏರ್ಪೋರ್ಟ್ ನಲ್ಲೇ ಇದೆ. ಇವತ್ತು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು ಖಚಿತ. ಒಂದ್ ವೇಳೆ ಜರ್ಮನಿಯಿಂದ ಫ್ಲೈಟ್ ಹತ್ತಿದ್ದೇ ಆದ್ರೆ ಇಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಶುರುವಾಗತ್ತೆ. ಅಲ್ಲಿ ಅವರು ಫ್ಲೈಟ್ ಹತ್ತಾ ಇದ್ದಂತೆ ಇಲ್ಲಿ 12:30 ಏನ್ ಲ್ಯಾಂಡ್ ಆಗತ್ತೆ, ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳು ಈಗಾಗಲೇ ಶುರುವಾಗಿರುತ್ತೆ. ಪ್ರಜ್ವಲ್ ಒಂದು ವಿಡಿಯೋ ಮಾಡಿ ಅದರಲ್ಲಿ ತಾನು ಶುಕ್ರವಾರ ಬಂದು ಎಸ್ಐಟಿ ವಿಚಾರಣೆಯ 10 ಗಂಟೆ ಹೊತ್ತಿಗೆ ಹಾಜರಾಗ್ತೀನಿ, ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಎನ್ನುವಂತ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಪ್ರಜ್ವಲ್ ಒಬ್ಬ ಆರೋಪಿ, ಅವ್ರಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ಪ್ರಜ್ವಲ್ ತಾನು ಯಾವ ಸಮಯಕ್ಕೆ ಬರ್ತೀನಿ ನಿರ್ಧಾರ ಮಾಡುವಂತಹ ಅವಕಾಶ ಪ್ರಜ್ವಲ್ ಖಂಡಿತವಾಗ್ಲೂ ಎಸ್ಐಟಿ ಕೊಡೋದಿಲ್ಲ. ಹಾಗಾಗಿಯೇ ಪ್ರಜ್ವಲ್ ರಾತ್ರಿ 12:30 ಬಂದು ಇಳಿತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಲುಕ್ಔಟ್ ನೋಟಿಸ್ ಹಿನ್ನೆಲೆಯಲ್ಲಿ ಎಲ್ಲಿಗೆ ಬಂದರೂ ಕೂಡ ಪ್ರಜ್ವಲ್ ಅರೆಸ್ಟ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.